ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 8ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 1ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದರಲ್ಲಿ ಬೋರ್ಡರ್ ಬಿಟ್ಟಿರುವ ಗಣಿತ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರ್ ಪಾಯಿಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂತಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಅವರು ಜಸ್ಟು ನಂಬರ್ ಚೇಂಜ್ ಮಾಡ್ತಾರೆ, ಕ್ವಶನ್ ಅದೇ ರೀತಿ ಕೊಡ್ತಾರೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮ್ ತುಂಬಾ ಯೂಸ್ಫುಲ್ಲು. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಎಲ್ಲ ಲೆಕ್ಕಗಳು ಉತ್ತರ ಕೊಡ್ತೀನಿ. ಕೊನೆಯವರೆಗೆ ನೋಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಮತ್ತು ಹೇಳ್ತಾ ಇದ್ದೀನಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯೋವರೆಗೆ, ಎಲ್ಲ ಎಕ್ಸಾಮ್ ಮುಗಿಯೋವರೆಗೆ ಪ್ರತಿಯೊಂದು ವರ್ಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಏಡ್ತಲ್ಲಿ ಅವರು ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. 8ನೇ ತರಗತಿ ದ್ವಿತೀಯ ಸಂಖ್ಯಾತ್ಮಕ ಮೂಲ್ಯಾಂಕನ ಅಂದರೆ SA2 ಮಾರ್ಚ್ 2026 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು. ವಿಷಯ ಗಣಿತ. ಸಮಯ 2 ಗಂಟೆಗಳು. ಗರಿಷ್ಠ ಅಂಕಗಳು 50 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಒಂದನೇ ಮೇಲೆ ನಿಮಗೆ 5 ಬಹುಆಯ್ಕೆ ಬಹುಆಯ್ಕೆ ಅಂದರೆ ಮಲ್ಟಿಪಲ್ ಕ್ವಶನ್ 5 ಇರ್ತವೆ. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಒಂದನೇ ಕ್ವಶನ್ ನೋಡಿ, ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಅನನ್ಯತಾಂಶವು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ 1 ಸರಿಯಾದ ಉತ್ತರ. ಏನು ಕೇಳಿದ್ರೆ ಅವರು ಗುಣಾಕಾರದ ಅನನ್ಯತಾಂಶ ಕೇಳಿದ್ದಾರೆ. ಎಷ್ಟಾಗ್ಬೋದು? ಆಪ್ಷನ್ ಎ 1 ಸರಿಯಾದ ಉತ್ತರ. ಇನ್ನು ಎರಡನೇದು, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರುತ್ತದೆ. ಇದಕ್ಕೆ ಸಮನಾಗಿರ್ತದೆ. ಆಪ್ಷನ್ ಸಿ n² ಸರಿಯಾದ ಉತ್ತರ. n² ಸಮನಾಗಿರುತ್ತದೆ. ಇನ್ನು ಮೂರನೇ ಕ್ವಶನ್ನು, ಲಾಭ P, ಕೊಂಡ ಬೆಲೆ P ಮತ್ತು ಮಾರುವ ಬೆಲೆ S ಇವುಗಳ ನಡುವಿನ ಸಂಬಂಧವು ಏನಾಗುತ್ತೆ? ಸಂಬಂಧ ನೋಡಿ. ಉತ್ತರ ಆಪ್ಷನ್ ಬಿ S = P + C. ನೆಕ್ಸ್ಟು ನಾಲ್ಕನೇದು, m² - 9ನ ಅಪವರ್ತನವು ಏನಾಗ್ಬೋದು? ಇದು ಕೂಡ ಉತ್ತರ ಆಪ್ಷನ್ ಸಿ m - 3 ಆಗ್ತದೆ. m - 3 × m - 3. ಇನ್ನು ಐದನೇದು, 400ರ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ ಕೇಳಿದರೆ ಎಷ್ಟು? ಉತ್ತರ 4 ಆಗ್ತದೆ. ನೀವು ಬಿಡಿಸಿದರೆ ಗೊತ್ತಾಗುತ್ತೆ, ನಿಮಗೆ ಬುಕ್ಕಲ್ಲಿ ಬಿಡಿಸಿ ಗೊತ್ತಾಗುತ್ತೆ. ಅದಾದಮೇಲೆ ಎರಡನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 5 ಪ್ರಶ್ನೆ, ಟೋಟಲಾಗಿ 5 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಆರನೇ ಕ್ವಶನ್ ನೋಡಿ, ಚತುರ್ಭುಜವನ್ನು ವ್ಯಾಖ್ಯಾನಿಸಿ. ಉತ್ತರ, 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳು ಇರುವ 2 ಆಯಾಮದ ಒಂದು ಆವೃತ್ತ ಆಕೃತಿಯನ್ನು ಚತುರ್ಭುಜ ಎನ್ನುತ್ತೇವೆ. ವೇರ್ ಪಾಯಿಂಟು ವ್ಯಾಖ್ಯಾನಿಸಿ ಅಂತ ಕ್ವಶನ್ ಕೇಳ್ತಾರೆ, ಒಂದು ನೋಡ್ಕೊಂಡಿರಿ. ಸಾಧ್ಯ ಇದ್ದರೆ ನಿಮಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಇನ್ನೊಂದು ಹೇಳ್ತೀನಿ ನಿಮಗೆ ಯಾವೆಲ್ಲ ಗಣಿತ ವಿಷಯದಲ್ಲಿ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ. ಅದನ್ನು ಕೂಡ ಆಲ್ಮೋಸ್ಟ್ ಪಾಸಿಂಗ್ ಪ್ಯಾಕೇಜ್, ಸ್ಕೋರ್ ಪ್ಯಾಕೇಜ್ ಹಾಕಿರ್ತೀನಿ, ನೋಡ್ಕೊಂಡಿರಿ. ಇನ್ನು ಏಳನೇದು, ಕೊಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಎಸೆದಾಗ ಉಂಟಾಗುವ ಫಲಿತಗಳನ್ನು ಬರೆಯಿರಿ. ಸಾಮಾನ್ಯ ತಿಳ್ಕೋತಿದ್ದು ಯಾವುದು? ಶಿರ ಮತ್ತು ಪುಚ್ಚ. ತುಂಬಾ ಈಸಿ, ಶಿರ ಮತ್ತು ಪುಚ್ಚ. ನೆಕ್ಸ್ಟ್ 8ನೇದು, ಭಾರತ ಸರ್ಕಾರವು GSTಯನ್ನು ಯಾವಾಗ ಜಾರಿಗೆ ತಂತು? ಮೋಸ್ಟ್ ಇಂಪಾರ್ಟೆಂಟು. ಯಾವಾಗ? ಉತ್ತರ 2017ರಲ್ಲಿ ಫಸ್ಟ್ ಟೈಮ್ GST ಜಾರಿಗೆ ತರ್ತಾರೆ. ಇನ್ನು 9ನೇದು, 2 ಪರಿಮಾಣಗಳ ಗುಣಲಬ್ಧವು ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಅನುಪಾತವನ್ನು ಹೆಸರಿಸಿ. ಯಾವ ಅನುಪಾತ? ಉತ್ತರ ವಿಲೋಮಾನುಪಾತ ಸರಿಯಾದ ಉತ್ತರ. ಇನ್ನು 10, 2 ಪರಿಮಾಣ x ಮತ್ತು yಗಳು ನೇರ ಅನುಪಾತದಲ್ಲಿವೆ. ಈ ಹೇಳಿಕೆಯನ್ನು ಗಣಿತೀಯ ರೂಪದಲ್ಲಿ ಬರೆಯಿರಿ. ಗಣಿತೀಯ ರೂಪದಲ್ಲಿ ಬರಬೇಕು, ಈ ರೀತಿ ಬರ್ತದೆ ನೋಡಿ. ನಂತರ 3ನೇದು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು, 6 ಅಥವಾ 12 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ, ಇವೇ ಕ್ವಶನ್ಗಳು ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಇವೇ ಹೆಚ್ಚಾಗಿ ರಿಪೀಟ್ ಆಗಿದ್ದಾವೆ. ಜಸ್ಟ್ ಅವ್ರು ನಂಬರ್ಗಳನ್ನ ಚೇಂಜ್ ಮಾಡ್ತಾರೆ, ಕ್ವಶನ್ ಅದೇ ರೀತಿ ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಎಲ್ಲ ಇಂಪಾರ್ಟೆಂಟು ನೋಡಿ. 11, ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3 ಗಳಿಗೆ ಸಂಕಲನದ ಪರಿವರ್ತನೆಯ ಗುಣವನ್ನು ಪರೀಕ್ಷಿಸಿ. ಏನು ಕೇಳಿದರೆ ಸಂಕಲನದ ಪರಿವರ್ತನೆಯ ಗುಣ ನೋಡ್ಕೊಳ್ಳಿ. 2 = 2 ಬರ್ತದೆ. 6/3 6/3 ಬರ್ತದೆ. ಆಮೇಲೆ 2 = 2. 12ನೇ ಕ್ವಶನ್ನು, 3 ಹಸಿರು ಖಂಡಗಳು, ಒಂದು ನೀಲಿ ಖಂಡದ ಮತ್ತು ಒಂದು ಕೆಂಪು ಖಂಡ ಇರುವ ಒಂದು ಚಕ್ರವನ್ನು ತಿರುಗಿಸಿದಾಗ ಒಂದು ಹಸಿರು ಖಂಡವನ್ನು ಪಡೆಯುವ ಸಮಾನತೆ ಎಷ್ಟು? ಸಮಾನತೆ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟು. 12ನೇ ಕ್ವಶನ್ನು ಸಮಾನತೆ ಮೇಲೆ ಕೇಳ್ತಾರೆ, ನೋಡ್ಕೊಂಡಿರಿ. 3 ಹಸಿರು, 1 ನೀಲಿ, ಕೆಂಪು ಅಂದರೆ ಎಷ್ಟು? 5 ಆಗ್ತವೆ. n ಅಂದರೆ S ಅಂದರೆ 5. ಆಯ್ತಾ?
ಈಕ್ವಲ್ ಟು 1 ನೀಲಿ 3. ಹಸಿರು ಖಂಡವನ್ನು ಪಡೆಯುವ ಸಾಮಾನ್ಯತೆ ಎಷ್ಟಾಗ್ತದೆ ನೋಡಿ, 3/5 ಆಗ್ತದೆ. ನೆಕ್ಸ್ಟು 13ನೇದು ಸ್ವಲ್ಪ ಡಿಫ್ರೆಂಟಾಗಿ ಕಳಿಸಿದ್ದಾರೆ ನೋಡಿ ಕ್ವಶನ್ನು, ಸ್ವಲ್ಪ ವ್ಯತ್ಯಾಸ ಇದೆ ಕ್ವಶನ್ನು, ಬೇರೆ ರೀತಿ ಇದೆ. ವಾರದ ಮೊದಲ 6 ದಿನಗಳಲ್ಲಿ ಪ್ಯಾನ್ಗಳ ಮಾರಾಟವನ್ನು ಈ ಕೆಳಗೆ ತೋರಿಸಲಾಗಿದೆ. ಅರ್ಥ ಆಯ್ತಾ? 6 ದಿನದ ಮಾರಾಟನೂ ಕೊಟ್ಟಿದ್ದಾರೆ ಅವರು. ಇನ್ನೊಂದು ಕೊಟ್ಟಿದ್ದಾರೆ ಪಾಯಿಂಟು, ಒಂದು ಪ್ಯಾನ್ ಅಂದರೆ 2 ಪ್ಯಾನ್ಗಳು, ಒಂದು ಪ್ಯಾನ್ ಚಿತ್ರ ಅಂದರೆ 2 ಪ್ಯಾನ್ ಅಂತ ಅರ್ಥ. ಅರ್ಥ ಆಯ್ತಾ? ಡಬಲ್ಲು. ಒಂದು ಪ್ಯಾನ್ ಚಿತ್ರ ಅಂದರೆ ಇಮೋಜಿ ಅಂದರೆ ಅದು 2 ಪ್ಯಾನ್ಗಳು ಅಂತ ಅರ್ಥ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೊಟ್ಟಿದ್ದಾರೆ. ಈ ಕ್ವಶನ್ ನೋಡೋಣ. 1ನೇ ಕ್ವಶನು ಎ. ವಾರದ ಯಾವ ದಿನ ಗರಿಷ್ಠ ಪ್ಯಾನ್ಗಳು ಮಾರಲಾಯಿತು? ವಾರದ ಯಾವ ದಿನ ಗರಿಷ್ಠ ಪ್ಯಾನ್ ಮಾರಲಾಯಿತು? ನಾನು ನೋಡ್ಬೋದು ಇಲ್ಲಿ ನೀವು, ಮಂಗಳವಾರ ತುಂಬ ಪ್ಯಾನ್ ಮಾರಾಟ ಆಗಿವೆ. ಎಷ್ಟು? 1, 2, 3, 4, 5, 6, 7, 8 ಪ್ಯಾನ್ ಮಾರಾಟ ಆಗಿವೆ. ಅಂದರೆ ಡಬಲ್ಲು. 8 ಎರಡಲಿ 16 ಪ್ಯಾನ್ ಮಾರಾಟ ಆಗಿವೆ. ಅರ್ಥ ಆಯ್ತಾ? ಅದು ಡಬಲ್ಲು ಅಂದರೆ 1 ಪ್ಯಾನ್ ಅಂದರೆ 2 ಪ್ಯಾನ್ಗಳು ಅಂತ ಅರ್ಥ ಮಾಡ್ಕೋಬೇಕು. ಡಬಲ್ಲು. ಆದ್ದರಿಂದ ಮಂಗಳವಾರ ಸರಿಯಾದ ಉತ್ತರ. ಆಮೇಲೆ ಬಿ. ಶುಕ್ರವಾರ ಮಾರಿದ ಪ್ಯಾನ್ಗಳ ಸಂಖ್ಯೆ ಎಷ್ಟು? ಶುಕ್ರವಾರ ನೋಡ್ಕೊಳ್ಳಿ, ಇಷ್ಟೇ. ಎಷ್ಟು? 1, 2, 3, 4, 5, 6, 7. 7 ಎರಡಲಿ 14 ಪ್ಯಾನ್ಗಳು. ಇಷ್ಟೇ ನೋಡಿ ಆನ್ಸರು. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ, ತುಂಬಾ ಈಸಿ. ಇದೇ ರೀತಿ ಅವರು ಪ್ಯಾನ್ ಕೊಡ್ಬೋದು, ಬಾಲ್ ಕೊಡ್ಬೋದು, ಆಯ್ತಾ? ಬೇರೆ ಬೇರೆ ವಸ್ತುಗಳನ್ನ ಕೊಡ್ತಾರೆ, ಕೇಳ್ತಾರೆ 2 ಮಾರ್ಕ್ಸ್ಗೆ. ಇನ್ನು 14ನೇದು 243 ಒಂದು ಪೂರ್ಣಘನವೇ? ಕಾರಣವನ್ನು ತಿಳಿಸಿ. ಕಾರಣವನ್ನು ಕೇಳಿದರೆ 243 ಒಂದು ಪೂರ್ಣಘನವಲ್ಲ. ಅದನ್ನು ಡಿವೈಡ್ ಮಾಡಿದ ನೋಡಿ, 3 × 3 × 3 × 3 × 3. ಇಲ್ಲಿ 243 ಅವಿಭಾಜ್ಯ ಅಪವರ್ತನಗಳು ತ್ರಿವಳಿ ಇಲ್ಲ. ಯಾವಾಗ ತ್ರಿವಳಿ ಇರಬೇಕು ಅವಾಗ ಮಾತ್ರ ಅದು ಪೂರ್ಣಘನ ಆಗ್ತದೆ. ಇನ್ನು 15, ಒಬ್ಬ ವ್ಯಕ್ತಿಯು 40,000 ರೂಪಾಯಿ ನಮೂದಿತ ಬೆಲೆಯ ಒಂದು ಟಿವಿಯನ್ನು ಖರೀದಿಸುತ್ತಾನೆ. GST ದರವು 28% ಆದರೆ GST ಮೊತ್ತ ಎಷ್ಟು? ಅರ್ಥ ಆಯ್ತಾ? ತುಂಬಾ ಈಸಿ. ನಮೂದಿತ ಬೆಲೆಯು 100 ಆದಾಗ GST 28. ಅರ್ಥ ಆಯ್ತಾ? ಅದೇ ರೀತಿ ನಮೂದಿತ ಬೆಲೆಯು 40,000 ಏನು ಮಾಡಬೇಕು? GST 28 / 100 ಇಂಟು 40,000 ಮಾಡಿದರೆ ಏನಾಗ್ತದೆ? 11 ಸರಿ 200 ಆಗ್ತದೆ. ಇಷ್ಟೇ ನೋಡಿ, 28 / 100 ಮಾಡಬೇಕು. ಆಮೇಲೆ ಇಂಟು 40,000 ಮಾಡಿದರೆ ನಮಗೆ 11 ಸರಿ 200 ಬರ್ತದೆ. ಇದೇ GST. ಇನ್ನು 16 ಏನು ಕೇಳಿದರೆ? ಗುಲಾಬ್ದ ಕಂಡುಹಿಡಿಯಿರಿ. ಗುಲಾಬ್ದ ಕೇಳಿದರೆ x - y², x² - y. ಗುಲಾಬ್ದ ಕಂಡುಹಿಡಿಯಿರಿ. ನೋಡ್ಕೊಳ್ಳಿ ಉತ್ತರ ನೀವು. ಅದಾದಮೇಲೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು, 5 ಇರ್ತವೆ. ಇಟ್ಲಾಗ 15 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 17 ಮೌಲ್ಯೀಕರಿಸಿ ಕೇಳ್ತಾರೆ. ಮೌಲ್ಯೀಕರಿಸಿ ನೋಡ್ಕೊಳ್ಳಿ, ಉತ್ತರ ಕೊಟ್ಟಿದ್ದಾರೆ 162 ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ಬೋದು ಇದೇ ಕ್ವಶನ್ನು. ಅದಾದಮೇಲೆ 18, ಒಂದು ಆಯತಾಕಾರದ ಹೊಲದ ಸುತ್ತಳತೆಯು 154 ಮೀಟರ್ ಇದೆ. ಅದರ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಹೊಲದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ ಎಷ್ಟಾಗ್ಬೋದು ಅಂತ. 154, 150 ಬರ್ತದೆ. ಆಮೇಲೆ ಎಷ್ಟು? ಹೊಲದ ಉದ್ದ ಮತ್ತು ಅಗಲ ಕ್ರಮವಾಗಿ 39.5 ಮೀಟರ್ ಮತ್ತು 37.5 ಮೀಟರ್. ನೀವು ಸಾಲ್ವ್ ಮಾಡಿ, ಬರೀ ಲೆಕ್ಕ ನೋಡಿದ್ರೆ ಆಗೋದಿಲ್ಲ. ಒಂದು ರಬ್ಬಕ್ಕೆ ತೊಗೊಳ್ಳಿ, ರಬ್ಬಕ್ಕಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಬಿಡಿಸೋಕ್ಕೆ ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ ಮೇಲೆ ಟ್ರೈ ಮಾಡಿ ಮೊದಲು. ಅದು ತಪ್ಪಾದರೆ ಆಗಲಿ, ತಪ್ಪಾದರೂ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಎಷ್ಟು ಬಿಡಿಸುತ್ತೀರ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಬಿಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ಆಮೇಲೆ ನಾನು ಹೇಳಿರೋ ಉತ್ತರ ನೋಡ್ಕೊಳ್ಳಿ. 19, ಪೂರ್ಣವರ್ಗವನ್ನು ಪಡೆಯಲು 2028 ಗುಣಿಸಬೇಕಾದ ಅತ್ಯಂತಕ ನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗೂ ಹೀಗೆ ಪಡೆದ ಪೂರ್ಣವರ್ಗದ ಸಂಖ್ಯೆ ಮೂಲ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ, ರೂಟ್ ತೆಗೆದಾಗ 78 ಬರ್ತದೆ. 20, ಕೊಟ್ಟರೆ ಒಂದು ಅನಿಲದ ಘನಫಲವು ಅದರ ಮೇಲಿನ ಒತ್ತಡಕ್ಕೆ ಅವಿಲೋಮಾನುಪಾತದಲ್ಲಿದೆ. ಅನಿಲದ ಒತ್ತಡವು 100 ಪಿ ಆದರೆ ಅದರ ಘನಫಲವು 8 ಲೀಟರ್ ಆಗಿರುತ್ತದೆ. ಒತ್ತಡವು 200 ಪಿ ಆದಾಗ ಅನಿಲದ ಘನಫಲವನ್ನು ಕಂಡುಹಿಡಿಯಿರಿ. ಎಷ್ಟು ಬರ್ತದೆ ನೋಡಿ. ಅದಾದಮೇಲೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಅಂಕ ಪ್ರಶ್ನೆಗಳು 2 ಇರ್ತವೆ. ಒಟ್ಟಿಗೆ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 22, ಸಮಾಂತರ ಚತುರ್ಭುಜ ABCDಯಲ್ಲಿ x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಅಬ್ಸರ್ವ್ ಮಾಡಿ, ABC ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದರೆ? x ಮತ್ತು y ನ ಬೆಲೆಯನ್ನು ಕಂಡುಹಿಡಿ ಕೇಳಿದರೆ. ಉತ್ತರ: ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ನಮಗೆ ತಿಳಿದಿವೆ. A = OC, ಆದ್ದರಿಂದ A = OC. y = 2 ಬರ್ತದೆ ನೋಡಿ. x = 3, y = 2, x = 3. ಆಮೇಲೆ 23, ಒಂದು ಕೋಣೆಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಅಡಿ, 9 ಅಡಿ ಮತ್ತು 8 ಅಡಿ ಆಗಿವೆ. ಪ್ರತಿ ಚದರ ಅಡಿಗೆ ರೂ. 50 ಕೋಣೆಯು ಒಳಗೋಡೆಗಳಿಗೆ ಬಣ್ಣ ಹಚ್ಚಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ. ಬಣ್ಣ ಹಚ್ಚಲು ಆಗುವ ವೆಚ್ಚ. ಮೊದಲು ಬಣ್ಣ ಹಚ್ಚಬೇಕಾದ್ರೆ ಭಾಗವನ್ನು ಕೊಂಡೇಬೇಕು, ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು. ಆಯ್ತಾ? ಸೂತ್ರ ಯಾವುದು? 2h × L + B. 2 × 8 12 + 9 16 × 21 336 ಚದರ ಅಡಿ. ರೂಪಾಯಿ 50 ಚದರ ಅಡಿ ಇದ್ದಂತೆ ಆಗುವ ವೆಚ್ಚ 336 × 50 ಮಾಡಿದರೆ ನಮಗೆ
16,800 ಬರ್ತದೆ. ಅದಾದಮೇಲೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ 5 ಮಾರ್ಕ್ಸ್, ಒಂದು ಕ್ವಶನ್ ಟೋಟಲ್ 5 ಮಾರ್ಕ್ಸು, ಒಂದೇ ಕ್ವಶನ್ನು. ಮೇ ಬಿ ಇದರಲ್ಲಿ 6 ಕ್ವಶನ್ ಕೊಟ್ಟಿಲ್ಲ, 10 ಕ್ವಶನ್ ಇರೋದಿಲ್ಲ, ಒಂದೇ ಕ್ವಶನ್ನು. 24 ಅಕ್ಷರಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ಕೆಳಗಿನ ಕೋಷ್ಟಕಕ್ಕೆ ಒಂದು ನಕ್ಷೆಯನ್ನು ರಚಿಸಿ. ಸೇಬುಗಳ ಸಂಖ್ಯೆ, ಬೆಲೆ ಕೊಟ್ಟಿದ್ದಾರೆ 2, 4, 6, 8, 10, 10, 20, 30, 40, 50. ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆ ಉತ್ತರಿಸಿ. ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ನೀವು ನಕ್ಷೆ ಹಾಕಬೇಕು, ಅವಾಗ ಮಾತ್ರ ಗೊತ್ತಾಗ್ತದೆ ಇದು. ನಕ್ಷೆ ರಚಿಸಿ, ಆಮೇಲೆ ನೋಡಬೇಕು. ಇಲ್ಲಿ ನಕ್ಷೆಯಲ್ಲಿ ಕೊಟ್ಟಿಲ್ಲ, ನಾನು ಉತ್ತರ ಕೊಟ್ಟಿದ್ದೀನಿ. ಬುಕ್ಕಲ್ಲಿ ತೊಗೊಳ್ಳಿ. ನಿಮ್ಮ ಹತ್ರ ಗ್ರಾಫ್ ಇದ್ದರೆ ನಕ್ಷೆ ಬಿಡಿಸಿ ಅಥವಾ ರಫಕಲ್ಲಿ ಬಿಡಿಸಿ ನೋಡ್ಕೊಳ್ಳಿ. ನಾನು ಗ್ರಾಫ್ ಕೊಟ್ಟಿಲ್ಲ ಇಲ್ಲಿ, ಸೊ ಡೈರೆಕ್ಟಾಗಿ ಉತ್ತರ ಹೇಳ್ತೀನಿ ನೋಡಿ. ಈ ಉತ್ತರ ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗ್ತದೆ, ಹೌದು ಹಾದು ಹೋಗ್ತದೆ. ಇನ್ನು ಬಿ, 5 ಸೇಬುಗಳ ಬೆಲೆ ಎಷ್ಟು? ಉತ್ತರ 25. ಇದೆಲ್ಲ ನಕ್ಷೆ ಆಗಿದೆ ಗೊತ್ತಾಗ್ತದೆ, ಇಲ್ಲಿ ಗೊತ್ತಾಗೋದಿಲ್ಲ, ನಕ್ಷೆ ಹಾಕ್ತಿರೋ ಅವಾಗ ಗೊತ್ತಾಗ್ತದೆ. ಸಿ, 45ಕ್ಕೆ ಎಷ್ಟು ಸೇಬು ದೊರೆಯುತ್ತವೆ? ಉತ್ತರ 9 ಸೇಬುಗಳು. ಈ ಕ್ವಶನ್ ಅಂತೂ ಫಿಕ್ಸ್ ಕೇಳ್ತಾರೆ 5 ಮಾರ್ಕ್ಸಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಇದು, ಬರ್ಬೋದು ಅಂದ್ಕೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಬಿಡದೆ ಓದ್ಕೊಳ್ಳಿ. ಸೊ ಸಾಧ್ಯತೆ ಇನ್ನೊಮ್ಮೆ ಹಾಕ್ತೀನಿ ವಿಡಿಯೋ ನಿಮಗೆ ಇನ್ನೊಮ್ಮೆ. ಸೊ ಗಣಿತ ವಿಷಯದ ಮೇಲೆ ಯಾವೆಲ್ಲ ಇಂಪಾರ್ಟೆಂಟಿವ್ ಅಂತ ಹಾಕ್ತೀನಿ, ಅವನು ಓದ್ಕೊಂಡಿರಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಸೊ ಈಗ ಚಾನಲ್ ಮೇಲೆ 8th ಸ್ಟ್ಯಾಂಡರ್ಡು SC2 ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ವಿಷಯದ ಕ್ವಶನ್ ಪೇಪರ್ ಇವೆ. SC2 ಎಕ್ಸಾಮ್ಗೆ ಎಲ್ಲ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅವೆಲ್ಲ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಯಾವುದೇ ಕಾರಣಕ್ಕೂ ಮಾಲ್ ಪೇಪರ್ ಬಿಡೋಕ್ಕೆ ಹೋಗಲೇಬೇಡಿ. ನಿಮಗೆ ಅಂತ ಬೋರ್ಡ್ ಬಿಟ್ಟಿದ್ದಾರೆ ಮೇಲೆ ಅದನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಒಂದು ಬರಿಯಲ್ಲಿ 2 ಬಾರಿ ಓದ್ಕೊಳ್ಳಿ. ಕ್ವಶನ್ ರಿಪೀಟ್ ಆಗ್ತವೆ ಅಂದ್ಕೊಡ್ತೀನಿ. ಒಟ್ಟಿನಲ್ಲಿ ನಿಮಗೆ ಐಡಿಯಾ ಬರ್ತದೆ, ಪ್ಯಾಟರ್ನ್ ಕೂಡ ಸೇಮ್ ಬರ್ತದೆ. ಫ್ರೆಂಡ್ಸ್ ಶೇರ್ ಮಾಡಿ. ಈ ಒಂದು ವಿಷಯದ ಬಗ್ಗೆ ಇರಲಿ ಅಥವಾ ನಿಮ್ಮ ಎಕ್ಸಾಮ್ ಬಗ್ಗೆ ಏನೇ ಡೌಟ್ ಇರೋ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.